ಶಾಸಕ ಕೆ ಸುಧಾಕರ್ ಮನೆಗೆ ಸಚಿವ ಎಂಟಿಬಿ ನಾಗರಾಜ್ ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮನವೊಲಿಕೆಗೆ ಎಂಟಿಬಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸುಧಾಕರ್ ಸಾಕಷ್ಟು ರೆಬಲ್ ಆಗಿದ್ರು, ತನಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ, ಹಾಗೇನೆ ಸಹಜವಾಗಿ ಅವರಲ್ಲಿ ಒಂದು ಕುತೂಹಲ ಇತ್ತು, ಲಾಭಿ ಕೂಡ ಮಾಡ್ತಾ ಇದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಶಾಸಕ ಕೆ ಸುಧಾಕರ್ ಕೈತಪ್ಪಿ ಹೋಗಿದೆ ಸಚಿವ ಸ್ಥಾನ. ಇದೀಗ ಎಂಟಿಬಿ ನಾಗರಾಜ್ ಅವರು ಶಾಸಕ ಕೆ ಸುಧಾಕರ್ ಮನೆಗೆ ಹೋಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ನಿವಾಸಕ್ಕೆ ಹೋಗಿ ಮನವೊಲಿಕೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಕ್ಕಲಿಗರಿಗೆ ಅನ್ಯಾಯವಾಗಿದೆ ಅಂತ ಸುಧಾಕರ್ ಹೇಳ್ತಾ ಇದ್ರು. ಈಗ ಸುಧಾಕರ್ ಮನವೊಲಿಕೆಗೆ ಎಂಟಿಬಿ ಮುಂದಾಗಿದ್ದಾರೆ. ಸುಧಾಕರ್ ಜೊತೆ ಗುರುತಿಸಿಕೊಂಡಿದ್ರು, ಎಂಟಿಬಿ ಅವರಿಗೆ ಸಿಕ್ಕಿದೆ, ಆದ್ರೆ ಸುಧಾಕರ್ ಅವರಿಗೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ಸುಧಾಕರ್ ನಿನ್ನೆಂದ್ರೂ ಕೂಡ ರೆಬೆಲ್ ಆಗಿದ್ರು. ಅದರಲ್ಲೂ ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಆಗಿದೆ, ಅನ್ಯಾಯ ಆಗಿದೆ ಅಂತ ಹೇಳಿದ್ರು. ಸುಧಾಕರ್ ಮನವೊಲಿಕೆಗೆ ಹಾಗಾದ್ರೆ ಎಂಟಿಬಿಯನ್ನೇ ಕಳಿಸ್ಕೊಟ್ರ ನಾಯಕರು ಅನ್ನೋ ಚರ್ಚೆ ಕೂಡ ಸದ್ಯಕ್ಕೆ ನಡೀತಾ ಇದೆ. ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ ಅಂತ ರೆಬೆಲ್ ಆಗಿದ್ರು, ಹಾಗಾಗಿ ಸುಧಾಕರ್ ಜೊತೆ ಎಂಟಿಬಿ ಸಾಕಷ್ಟು ದಿನಗಳಿಂದ ಗುರುತಿಸಿಕೊಂಡಿದ್ರು. ಅವರನ್ನೇ ಈಗ ಮನವೊಲಿಕೆಗೆ ನಾಯಕರು ಕಳಿಸ್ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಸದಾಶಿವನಗರ ನಿವಾಸಕ್ಕೆ ಇದೀಗ ಎಂಟಿಬಿ ನಾಗರಾಜ್ ಅವರು ವಿಸಿಟ್ ಮಾಡಿದ್ದಾರೆ. ಕೆ ಸುಧಾಕರ್ ಅವರ ಮನವೊಲಿಸ್ತಾ ಇದ್ದಾರೆ.